ಸಂಕೇತವಾಗಿ ಕೊಡೋವಂಥ ಗೌರಿ ಹಬ್ಬದಲ್ಲಿ ಬಾಗಿಣ ಏನು ಅಂದರೆ ಗಂಡನ ಆಯುಸ್ಸು ಆರೋಗ್ಯ ಅವೆಲ್ಲ ಚೆನ್ನಾಗಾಗಲಿ ಅಂತ ಮಹಾತಾಯಿ ನಮ್ಮ ಗೌರಮ್ಮನ ಸ್ವರ್ಣ ಗೌರಿನ ಕೇಳ್ಕೊಳ್ಳೋ ಮುತ್ತೈದೆಗೆ ಈ ಥರ ಕೊಡೋ ಬಾಗಿಣದಲ್ಲಿ 5 ಥರದ ಹಣ್ಣು 5 ಥರದ ಧಾನ್ಯ 5 ಥರದ್ದು ಎಲ್ಲ ಒಂದು ಸೀರೆ ಕುಪ್ಪಸ ವೀಳ್ಯದೆಲೆ ಬಾಳೆಹಣ್ಣು ಅಡಿಕೆ ಎಲ್ಲನೂ ಇಟ್ಟು ಮುತ್ತೈದೆಗೆ ಕೊಡೋ ಅಂಥದ್ದು ಪದ್ಧತಿ ಇದು. ಒಳ್ಳೆಯದಾಗಲಿ ಶ್ರೇಯಸ್ಸಾಗಲಿ ಗಂಡನಿಗೆ ಮನೆಯವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತೆಲ್ಲ ಅದಕ್ಕೂ ಅದು ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ಲ, ಈಗ ಮಂಗಳಗೌರಿ ಪೂಜೆ ಮಾಡಿರ್ತೀವಲ್ಲ, ಸಂಕಲ್ಪ ಮಾಡಿಕೊಂಡಾಗ ನಾವು ಅದನ್ನು ಕಟ್ಕೊಳ್ಳೇಬೇಕು ಎಳೆನ ಯಶಸ್ಸಿಗಾಗಿ. ಇನ್ನೇನು ಇವತ್ತು ಒಬ್ಬಟ್ಟು ಪುಳಿಯೋಗರೆ ಅಮ್ಮಂಗೆ ಭಾಳ ಪ್ರೀತಿ ಅದನ್ನು ಮಾಡ್ತೀವಿ. ತುಂಬ ಚೆನ್ನಾಗಿ ಸಡಗರವಾಗಿ ಆಗಿದೆ. ಅಮ್ಮನವ್ರನ್ನ ನಾವು ಕರೆದಿದ್ದೀವಿ. ಮುತ್ತೈದೆಯರೆಲ್ಲ ಸೇರಿಕೊಂಡು ತಮ್ಮ ಪತಿ ದೇವರಿಗೆ ಅಥವಾ ತಮ್ಮ ಗಂಡನಿಗೆ ಆಯಸ್ಸು ಆರೋಗ್ಯ ಸಂತೋಷ ಅಭಿವೃದ್ಧಿ ಪ್ರತಿಯೊಂದೇ ಹೆಜ್ಜೆಯಲ್ಲೂ ಗೆಲುವು ಸಿಗಲಿ ಅಂತ ಆ ತಾಯಿನ ಬೇಡ್ಕೊಂಡಿದ್ದೀವಿ. ದೇವರು ಒಳ್ಳೇದು ಮಾಡಲಿ. ಬಾಗಿಣ ಕೊಡ್ತೀವಿ ನಾವು. ಆ ಬಾಗಿಣದಲ್ಲಿ 5 ಜೊತೆ ಫಲ ಮತ್ತು ನವಧಾನ್ಯಗಳು, 1 ಡಜನ್ ಬಳೆ, 1 ಅರ್ಶಿನದ್ದು ಕೊಂಬು ಮತ್ತು ಅರ್ಶಿನದ್ದು ಸಾಮಾನುಗಳು ಅದನ್ನು ಕೊಟ್ಟು ಮುತ್ತೈದೆಯರಿಗೆ 5 ಜನ ಮುತ್ತೈದೆಗೆ ನಾವು ಕೊಡ್ತೀವಿ. ಗೌರಿಗೆ ಇವತ್ತು ಪುಳಿಯೋಗರೆ ತುಂಬ ಇಂಪಾರ್ಟೆಂಟ್ ಅಂದರೆ ಒಬ್ಬಟ್ಟು ಅವಳಿಗೆ ಇಷ್ಟವಾದದ್ದು ನೈವೇದ್ಯ ಇಟ್ಟು ಅವಳ ಹತ್ರ ಆಶೀರ್ವಾದ ತಗೋತೀವಿ. ನಾಳೆ ಗಣೇಶ ಅವ್ರ ಮಗ, ಫಸ್ಟು ತಾಯಿನ ಕರ್ಕೋತೀವಿ, ಆಮೇಲೆ ಮಗನ ಕರ್ಕೊತೀವಿ. ಆಮೇಲೆ ಮಗನಿಗೆ ತುಂಬ ಇಷ್ಟವಾದದ್ದು ಯಾವುದು ಗಣೇಶನಿಗೆ ಕಡುಬು, ಸಿಹಿ ಕಡುಬು ಮತ್ತು ಖಾರ ಕಡುಬು. ಅದಕ್ಕಿಂತ ಅವನಿಗೆ ಇಷ್ಟವಾದದ್ದು ಮೋದಕ. ಆ ಮೋದಕ ತುಂಬ ಇಷ್ಟ, ಅದನ್ನು ಮಾಡ್ತೀವಿ. ಭಾರಿ ಖುಷಿಯಾಗಿ ಮಾಡ್ತಾ ಇದ್ದೀವಿ, ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಇನ್ನು ನಾವು ಗೌರಮ್ಮನ ಕರ್ಕೊಂಬಂದಾಯಿತು, ಗಣೇಶನ ನಾವು ನಾಳೆ ಕರಿತೀವಿ.